ಹಲೋ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಹೊಸ ರೆಸಿಪಿ ಆಲೂ ಪಕೋಡ ಮಾಡಿದ್ದೀನಿ ಬ್ರೆಡ್ನಲ್ಲಿ. ಇದು ಇಷ್ಟವಾದಲ್ಲಿ ತಿಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಬೇಕಾಗಿರೋ ಸಾಮಗ್ರಿ: ಬ್ರೆಡ್, ಪೊಟ್ಯಾಟೊ, ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಸಾಸ್, ಉಪ್ಪು, ಅಚ್ಕಾರ್ ಪುಡಿ, ರವಾ, ಪೆಪ್ಪರ್ ಪೌಡರ್, ಎಣ್ಣೆ, ಕಡಲೆ ಹಿಟ್ಟು, ಕೊತ್ತಂಬರಿ, ಗಜ್ಜರಿ. ಮಾಡುವ ವಿಧಾನ: ಒಂದು ಬೌಲಿಗೆ ರವೆ ಹಾಕೋಣ, 1 ಕಪ್ ಬೇಸನ್, ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗೋಣ. ಒಂದೇ ಸರಿಗೆ ನೀರು ಹಾಕಿದರೆ ಗಂಟೆ ಆಗುತ್ತದೆ. ಅದು ಸ್ವಲ್ಪನೇ ನೀರು ಹಾಕ್ತಾನೆ ಕಲಿಸ್ಬೇಕು. ಇದನ್ನು ಪ್ಲೇಟ್ ಮುಚ್ಚಿ 5 ನಿಮಿಷಕ್ಕೆ ರೆಸ್ಟಿಗೆ ಇಡೋಣ. 2 ಬಟಾಟೆ ಮ್ಯಾಶ್ ಮಾಡಿರೋದು, 1 ಕಪ್ ಈರುಳ್ಳಿ, 1 ಕಪ್ ತುರಿದಿಟ್ಟ ಗಜ್ಜರಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ 1/4 ಸ್ಪೂನ್, 1 ಸ್ಪೂನ್ ಅಚ್ಕಾರ್ ಪುಡಿ, ಇವಾಗ ಇದನ್ನು ಹದವಾಗಿ ಕಲಸೋಣ. ಇದರಲ್ಲಿ ಉಪ್ಪು ಹಾಕಿರೋದ್ರಿಂದ ತಾನೇ ಸಾಫ್ಟಾಗಿ ಆಗುತ್ತೆ. ಇದರಲ್ಲಿ ಆಲೂಗಡ್ಡೆ, ಕ್ಯಾರೆಟ್, ಈರುಳ್ಳಿ ಎಲ್ಲ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮಗೆ ಬೇಕಾಗಿದ್ದ ಬೇರೆ ಸಾಮಗ್ರಿ ವೆಜಿಟೇಬಲ್ಸ್ ಹಾಕ್ಕೊಳ್ಬೋದು ಇದರಲ್ಲಿ. ಇದರಲ್ಲಿ ರವಾನು ಬೇಸನ್ ಇರೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ, ತುಂಬ ಹೆಲ್ದಿಯಾಗಿ ಇರುತ್ತದೆ. ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇವಾಗ ಇದಾಗಿದೆ. ಇದನ್ನು ಯಾವುದೇ ಗಂಟಿಲ್ಲ ಥರದಿಂದ ಸ್ವಲ್ಪ ನೀರು ಹಾಕಿ ಕಲಸಿ ಇದು ಆಗಿದೆ. ಇವಾಗ ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್, ಒಂದು 1/4 ಸ್ಪೂನ್ ಪೆಪ್ಪರ್ ಪೌಡರ್, ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಸೋಣ. ಈ ಥರ ಬ್ಯಾಟರ್ ಇರಲಿ. ಇವಾಗ ಒಂದು ಪ್ಲೇಟಿನಲ್ಲಿ 3 ಪೀಸ್ ಬ್ರೆಡನ್ನು ಇಟ್ಕೊಳ್ಳೋಣ. ಮಾಡಿರುವ ಸ್ಟಫಿಂಗನ್ನು ಸ್ವಲ್ಪನೇ ಚೆನ್ನಾಗಿ ಹಚ್ತಾ ಹೋಗೋಣ. ಇವಾಗ 3 ಫಿಲ್ ಆಗಿದೆ. ಇನ್ನು 3 ಪೀಸ್ ಬ್ರೆಡ್ಡು ಅದರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡೋಣ ಕೈಯಿಂದ.
ಅಂಚಿಗೆ ಸ್ವಲ್ಪ ಸ್ವಲ್ಪ ಇದ್ದರೆ ಅದನ್ನ ಕೈಯಿಂದ ಮಾಡಿ ಈ ಥರ ಆಗಿರುತ್ತೆ ನೋಡಿ. ಒತ್ತಿಗೆ ಪ್ರೆಸ್ ಮಾಡಿದರೆ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಸ್ವಲ್ಪ ಕಟ್ ಮಾಡೋಣ, ಎರಡೆರಡು ಪೀಸ್ನಾಗತ್ತೆ. ಪ್ರೆಸ್ ಮಾಡಬೇಕು, ಕಟ್ ಮಾಡಿ ಮಾಡಿ. ಇವಾಗ ಇದು ಆಯಿತು. ಈ ಥರ ಆಗಿದೆ. ಇವಾಗ ಒಂದು ಪ್ಯಾನ್ ಇಡೋಣ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಬ್ರೆಡ್ಡಿನ ಸ್ಲೈಸ್ನ ಬ್ಯಾಟರ್ನಲ್ಲಿ ಎದ್ದಿ ಚೆನ್ನಾಗಿ ಡಿಪ್ ಮಾಡಬೇಕು. ಮಾಡಿ ಅದರಲ್ಲಿ ಇಡಬೇಕು. ಪ್ಯಾನಲ್ಲಿ ಹಾಕೋಣ. ಇದರಲ್ಲಿ ಕಡಲೆ ಹಿಟ್ಟು ಮತ್ತು ಸಣ್ಣ ರವೆ ಇರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮಕ್ಕಳ ಲಂಚಿಗೆ, ಬಾಕ್ಸಿಗೆ ದಿನ ಬೆಳಗಾದರೆ ಏನು ಮಾಡಬೇಕನ್ನೋದು ಇದು ಚೂರು ಕ್ರಿಸ್ಪಿ ಬ್ರೌನ್ ಆಗೋ ಮಟ್ಟ ಬೇಯಿಸೋಣ. ಇದನ್ನು ಸಾಸಿಗೆ ಹಚ್ಕೊಂಡು ತಿಂದರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಇವಾಗ ನೋಡ್ತಾ ಇದ್ದೀರಾ, ಬ್ರೌನಿಶ್ ಆಗ್ತಾ ಇದೆ. ಇದು ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡುವಂತಹ ಪದಾರ್ಥ. ಇವಾಗ ಇದು ಆಗಿದೆ. ಗೋಲ್ಡನ್ ಬ್ರೌನ್ ಆಗಿದೆ ಇದು. ಇವಾಗ ಒಳಗಡೆ ಬಟಾಟೆ ಇದೆಲ್ಲ ಹದವಾಗಿ ಬೆಂದಿರುತ್ತೆ. ಇದನ್ನು ಮತ್ತೊಂದು ರೀತಿಯಲ್ಲಿ ಬೇಯಿಸ್ಬೋದು. ಹೇಗೆಂದರೆ ತವಾ ಮೇಲೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ಬೋದು. ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡುವಂಥದ್ದು. ಇದನ್ನು ಗೆಸ್ಟ್ಗಳು ಬಂದಾಗ ಫಟಾಫಟ್ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ರೀತಿಯಲ್ಲಿ ಅಂದರೆ ಮಕ್ಕಳಿಗೆ ಚೀಸ್ ಇಲ್ಲ ಬಟರ್ ಹಾಕಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಎರಡೂ ಬದಿಯಲ್ಲಿಯೂ ಕ್ರಿಸ್ಪಿಯಾಗಿ ಹದವಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಇದು.
ಇದನ್ನು ಒಂದು ಪ್ಲೇಟಿಗೆ ತೆಗಿಯೋಣ. ಇನ್ನೂ ಎಣ್ಣೆ ಹಾಗೆ ಇದೆ ಪ್ಯಾನ್ನಲ್ಲಿ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ ಸಾಸಿನ ಜೊತೆ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ.